ಲಕ್ಷ್ಮೀ ದೇವರು ತುಂಬಾ ಸ್ವಇಚ್ಛೆಯಿಂದ ಅವ್ರದೇ ಆದಂತ ಒಂದು ಜಾಗ ಇಷ್ಟು ಕುಂಟೆ ಅನ್ನೋದನ್ನ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಪವಾಡಗಳ ಪುಣ್ಯಕ್ಷೇತ್ರ ಅಂತ ಒಂದು ಹೆಸರು ಬರಕ್ಕೆ ಒಂದ್ ರೀತಿಯಲ್ಲಿ ನನಗೆ ನಾನೇ ಪವಾಡ ಅಂತ ನಾನು ಹೇಳ್ಕೋಬಹುದು. ನಮ್ಮ ತಾಯಿಯವ್ರಿಗೆ ಕೈ ಇದಕ್ಕಿದ್ದಂಗೆ ಇದಾಗೋಯ್ತು. ಅಪ್ಪ ಅನ್ನ ತಿನ್ನಂಗೆ ನನ್ಗೆ ಹಾರ ಹಾಕಂಗೆ ಬಳೆ ಹಾಕಂಗೆ ಮಾಡ್ಕೊಡ್ತೀನಪ್ಪ. ತುಂಬಾ ಅನುಕೂಲ ಆಯ್ತು. ಆಗ ಅಲ್ಲಿ ಡಾಕ್ಟರ್ ಬದುಕೋದೇ ಇಲ್ಲ ಅಂತ ಹೇಳಿದ್ರು. ನಮ್ಮ ಮಾವ ತಗೊಂಡೋಗ್ರಿ ಮಣ್ ಮಾಡಾಕ್ಬಿಡೋಣ ಅಂತ ಹೇಳಿದ್ರು. 3 ವಾರ ಬಂದು ಅಭಿಷೇಕ ಎಲ್ಲ ಮಾಡಿಸಿ ಭಂಡಾರ ಇಡ್ತಾ ಚೆನ್ನಾಗಿ ಇಂಪ್ರೂವ್ ಆದ್ರು. ನಮ್ಗೆ ಆಯುಷ್ಪೂರ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಳೆ ಈ ಅಮ್ಮ. ವೀಕ್ಷಕರೇ ನಮಸ್ಕಾರ. ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ತಮಗೆಲ್ಲ ಪ್ರೀತಿಪೂರ್ವಕದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೇವರು ಒಂದು ದೇವಸ್ಥಾನ ನೆಲೆಗೊಳ್ಬೇಕಾದ್ರೆ ಅತ್ಯಂತ ಒಂದು ಕ್ಷೇತ್ರದ ಮಹಿಮೆ ಹಾಗೂ ಅಲ್ಲಿ ಒಂದು ಸ್ಥಳದ ಮಹಿಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಈ ಒಂದು ದೇವಸ್ಥಾನದ ಒಂದು ಪರಿಕಲ್ಪನೆ ಮತ್ತೆ ಈ ದೇವಸ್ಥಾನ ಈ ಒಂದು ಜಾಗದಲ್ಲಿ ಯಾಕೆ ನೆಲೆಗೊಳ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ. ಮುಖ್ಯವಾಗಿ ಈಗ ನಾನ್ ಬಂದಿರುವಂತ ಒಂದು ಜಾಗ, ಮುಖ್ಯವಾಗಿ ಈ ಒಂದು ಊರಿನ ಹೆಸರು ಬಂದು ಗೆದ್ದಲಪಾಳ್ಯ. ಇಲ್ಲಿ ನಾನ್ ನಿಂತಿರೋ ಜಾಗ ಬಂದು ದುರ್ಗೇನಹಳ್ಳಿ ಕೆರೆ ಹಂಗಳ ಅಂತ ಹೇಳಿ. ಸೊ ಈ ಒಂದು ಜಾಗದಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರ್ಬೋದು ಶ್ರೀ ರೇಣುಕಾ ಯಲ್ಲಮ್ಮ ನವದುರ್ಗಾ ದೇವಿ ಒಂದು ಸನ್ನಿಧಾನ ಅಂತ ಹೇಳಿ. ಸೊ ಈ ಒಂದು ಜಾಗದ ಮಹತ್ವವನ್ನ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ. ಸೊ ಮೊದಲನೇದಾಗಿ ಕೆರೆ ಹಂಗಳದಲ್ಲಿ ಈ ದೇವರು ನೆಲೆಗೊಂಡಿರುವಂತದ್ದು, ಇಲ್ಲಿ ಸ್ಥಾಪಿತವಾಗಿರುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಯಾಕೆ ಈ ದೇವರು ನೆಲೆಗೊಂಡಿದೆ, ಮತ್ತೆ ಇಲ್ಲಿ ಭಕ್ತರ ಒಂದು ಪರಿಕಲ್ಪನೆ ಯಾವ ತರ ಇದೆ, ಸೊ ಈ ಭಕ್ತರ ಒಂದು ನಂಬಿಕೆಗಳು ಯಾವ ತರ ಇದೆ, ಈ ದೇವಿಯ ಮಹತ್ವ, ಅಲ್ಲಂತ ಪೂಜಾ ವಿಧಾನಗಳು, ಇಲ್ಲ ಉತ್ಸವಗಳು, ಮುಖ್ಯವಾಗಿ ಇವೆಲ್ಲಾನು ನಿಮ್ಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ತಮಗೆ ಮಾಡ್ಕೊಡ್ತೀನಿ ವೀಕ್ಷಕರೇ. ರೇಣುಕಾ ಯಲ್ಲಮ್ಮ ದೇವಿಯ ಒಂದು ದರ್ಶನ ಮಾಡಿ ತಮಗೆ ಮಾಹಿತಿಯನ್ನ ತಿಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ವೀಕ್ಷಕರೇ, ಮೊದಲು ದೇವರ ದರ್ಶನ ಮಾಡೋದು. ಪವಾಡಗಳ ಪುಣ್ಯಕ್ಷೇತ್ರವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆವರಣದಲ್ಲಿ ಇನ್ನಿತರ ದೇವಾಲಯಗಳು ನೆಲೆಗೊಂಡಿವೆ. ಮುಖ್ಯವಾಗಿ ಆಂಜನೇಯ ಸ್ವಾಮಿ, ಮುನೀಶ್ವರ ಸ್ವಾಮಿ, ನಾಗದೇವತೆ, ದಂಡಿ ಮಾರಮ್ಮ, ನವದುರ್ಗೆಯರು ಮತ್ತು ಭದ್ರಕಾಳಿ ದೇವಿಯರು ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಈ ಕ್ಷೇತ್ರವನ್ನು ಸುಲಭವಾಗಿ ತಲುಪಬಹುದಾಗಿದೆ. ಗೆದ್ದಲಪಾಳ್ಯ ಗ್ರಾಮಕ್ಕೆ ಆಗಮಿಸಿದ ನಂತರ ದುರ್ಗೇನಹಳ್ಳಿ ಕೆರೆ ಹಂಗಳದ ರಸ್ತೆಯ ಮೂಲಕ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ತಲುಪಬಹುದಾಗಿದೆ. ವೀಕ್ಷಕರೇ, ಈ ರೇಣುಕಾ ಯಲ್ಲಮ್ಮ ದೇವಿ ಒಂದು ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಬೆಂಗಳೂರಿಂದ ನಿಮ್ಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ತುಮಕೂರಿಂದ 65 ಕಿಲೋಮೀಟರ್ ಆಗುತ್ತೆ. ನಂತರ ನೀವು ದೊಡ್ಡಬಳ್ಳಾಪುರದಿಂದ ಬರೋದಾದ್ರೆ 16 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನಂತರ ನೀವು ಬೆಂಗಳೂರು ಏರ್ಪೋರ್ಟ್ ಇಂದ ಬರೋದಾದ್ರೆ 45 ಕಿಲೋಮೀಟರ್ ಅಂತರವನ್ನು ಇದು ಒಳಗೊಂಡಿದೆ. ಮುಖ್ಯವಾಗಿ ನಿಮ್ಗೆ ಎಲ್ಲಾ ಮಾರ್ಗಗಳಿಂದನೂ ಕೂಡ ನೀವು ಇಲ್ಲಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಸೊ ಯಾವುದೇ ಮಾರ್ಗದಿಂದ ಬರೋದು ಕೂಡ ಒಂದು ಅನುಕೂಲಕರವಾಗಿದೆ. ಮುಖ್ಯವಾಗಿ ಹಳ್ಳಿ ಸಮೀಪದಲ್ಲಿ ನೀವು ಪ್ರೈವೇಟ್ ವಾಹನಗಳು ನಂಬ್ಕೋಬೇಕಾದ್ರೆ ಬಸ್ಸು ಮುಖಾಂತರ ಅಥವಾ ರೈಲ್ ಮುಖಾಂತರ ಬರೋರು, ಅಥವಾ ಸಿಂಗಲ್ ನೀವು ಗಾಡಿಗಳಲ್ಲಿ ಬರೋದಾದ್ರೆ ಅಥವಾ ಕಾರುಗಳಲ್ಲಿ ಬರೋದಾದ್ರೆ ಸೀದಾ ಒಂದು ಮ್ಯಾಪ್ ವ್ಯವಸ್ಥೆ ಕೂಡ ಇದೆ. ಆ ಮ್ಯಾಪ್ ಮುಖಾಂತರ ನೀವು ಬರ್ಬೋದಾಗಿದೆ. ವೀಕ್ಷಕರೇ, ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಾನದ ಒಂದು ಮುಖ್ಯ ವ್ಯಕ್ತಿನ ಇವತ್ತು ನಾನು ಒಂದು ಪರಿಚಯ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಮುಖ್ಯವಾಗಿ ಇವರ ಒಂದು ವಿಷಯ ಬಗ್ಗೆ ಹೇಳೋದಾದ್ರೆ, ಮೊದಲು ಭಕ್ತರಾಗಿ ಬಂದು ನಂತರ ಒಂದು ಟ್ರೆಜರರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಂತರ ಅವರ ಪತ್ನಿ ಗಗನ ಅವರು ಈಗ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದಾರೆ. ಸೊ ವಿನಯ್ ಜಯರಾಮ್ ಅವರು ಮತ್ತೆ ಧರ್ಮಪತ್ನಿ ಆದಂತ ಗಗನ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ದೇವಸ್ಥಾನದ ವಿಚಾರವಾಗಿ ಅವ್ರ ಹತ್ರ ಮಾತಾಡ್ಸೋದು ಒಂದು ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಸೊ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನೀವು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಬೇಕಾಗಿತ್ತು. ಯಾಕಂದ್ರೆ ನೀವು ಸುಮ್ಮನೆ ಕಜನ್ಸ್ ವೆರೈಟ್ ಆಗಿದ್ರೆ ಅದು ಕ್ವಶನ್ ಮಾತಾಡಾಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಕೇಳ್ತಿದ್ದೀನಿ, ನಿಮ್ಮ ಒಂದು ಮೊದಲ ಭೇಟಿ ಯಾವ ಒಂದು ಕ್ಷಣದಲ್ಲಿ ಆಯ್ತು ಅಂತ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿನಯ್ ಜಯರಾಮ್. ನಾನು ಮೂಲತಃ ಮಂಡ್ಯ ಜಿಲ್ಲೆಯನ್ನು, ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಈಗ ತ್ಯಾಗು ಅವರು ಕೇಳಿದ ಪ್ರಶ್ನೆಗೆ ನಾನು ಸಿಂಪಲ್ ಆಗಿ ಆನ್ಸರ್ ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಮುಂಚೆ ನಾಸ್ತಿಕನಾಗಿದೆ ಅಂತ ಬೇಕಾದ್ರೆ ಹೇಳ್ಬೋದು. ಅಂದ್ರೆ ನಾನು ಕಂಪ್ಲೀಟ್ಲಿ ಏನು ಹೌದೌದು, ನಾನು ದೇವ್ರನ್ನ ಅಷ್ಟು ನಂಬ್ತಾ ಇರ್ಲಿಲ್ಲ ನಾನು. ಸೊ ಜನರಲ್ ಆಗಿ ಏನಾಗ್ತಿತ್ತು ಅಂದ್ರೆ, ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದೇ ಒಂದ್ಸಲಿ ಮಾತ್ರ ನಾನು ದೇವ್ರ ಮನೆ ಹೋಗ್ತಾ ಇದ್ದೆ. ಎಸ್ಪೆಷಲಿ ಅದು ಮಾಲೆ ಅಮಾವಾಸ್ಯೆ ಅಂತ ಕರೀತಾರಲ್ಲ, ಆ ಟೈಮಲ್ಲಿ ಮನೆ ಪೂಜೆಗೋಸ್ಕರ ನಾವು ಮನೇಲಿ ಪೂಜೆ ಮಾಡ್ತಿದ್ದೆ. ಬಟ್ ಒಂದ್ಸಲಿ ಏನಾಯ್ತು ಅಂದ್ರೆ, ನನ್ನ ಸ್ನೇಹಿತರ ತಮ್ಮ ಮಹೇಶ್ ಅಂತ, ಅವರಿಂದ ಈ ದೇವಸ್ಥಾನ ನನ್ಗೆ ಪರಿಚಯ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ, ನಾವು ಕೆಲವು ಆಶ್ರಮಗಳಿಗೆ ಮತ್ತು ಕೆಲವು ಏನಂತೀರ ಆರ್ಫನೇಜ್ ಅಂತ ಕರೀತಾರಲ್ಲ, ಅಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ವಿ. ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕೇಳ್ದ, ಈ ಕ್ಷೇತ್ರದಲ್ಲಿ ಅಂದ್ರೆ 2017 ಇರ್ಬೇಕು ಬಹುಶಃ, ಆ ಟೈಮಲ್ಲಿ 16-17 ಆ ಟೈಮಲ್ಲಿ ಅವ್ರು ಬಂದು ನಂಗೆ ಕೇಳ್ದ, ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ನೀವು ಸಹಾಯ ಮಾಡೋಕ್ಕಾಗುತ್ತಾ ಅಂತ ಕೇಳ್ದ.
ಅದಕ್ಕೆ ನಾನು ಹೇಳಿದೆ ಸರಿಯಪ್ಪ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲ ಲಕ್ಷ್ಮೀದೇವಿ ಅಂತ ಈ ಮೂಲ ಅರ್ಚಕರಿಗೆ ಅಲ್ಲಿ ಅವ್ರಿಗೆ ನಾನು ಕಾಲ್ ಮಾಡಿದೆ. ಅವ್ರು ಕಾಲ್ ಮಾಡಿದ್ರೆ ಅವ್ರ ಮೂಲಕ ನನಗೆ ಕಾಲ್ ಬಂತು. ಮಾತಾಡಿದಾಗ ಆಯ್ತಮ್ಮ ನಾನು ಜಾತ್ರೆಗೆ ಬಂದ್ಬಿಟ್ಟು ನನ್ನ ಕೈಲಾದ ನಾನು ಸೇವೆ ಮಾಡ್ತೀನಿ ಅಂತ ನಾನು ಹೇಳಿದೆ. ಸೊ ಅವಾಗ ನಾನು ಮೊದಲನೇದಾಗಿ ಬಂದು ನಾನು ಇಲ್ಲಿ ತಾಯಿಗೆ ಅಂದ್ರೆ ಅಕ್ಕಿ ಕೊಟ್ಟೆ. ನಾನು ಅಕ್ಕಿ ಕೊಟ್ಟಿದ ನಂತರ ಏನಾಯ್ತು, ಆ ಕಾಲಕ್ರಮೇಣ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನನಗೆ ಇಲ್ಲಿ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಫೀಲ್ ಆಯ್ತು. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನನ್ನ ಹೆಂಡತಿ. ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ತಾರೆ. ಅಂದ್ರೆ ಈಗ ಸರ್ ಎಲ್ಲ ನೀವು ಕಾರಣ ಅಂತಿರ್ತಾರೆ. ಸೊ ಬೇಸಿಕ್ಲಿ ನೀವು ದೇವ್ರನ್ನ ನಂಬ್ತೀರಾ? ನಮ್ಮ ಮನೆ ಕಡೆ ನಾವೆಲ್ಲ ನಂಬ್ತಾ ಇದ್ವಿ, ಬಟ್ ಇವ್ರು ಅಷ್ಟಾಗಿ ಏನು ನಂಬ್ತಾ ಇರ್ಲಿಲ್ಲ. ನಂಬಿಕೆ ಬರುವಂತ ಕೆಲಸ ಏನ್ ಮಾಡಿದ್ರಿ? ನಾನೇನಿಲ್ಲ, ಎಲ್ಲ ಅವ್ರ ಪವಾಡ ಹೆಸರೇ ಇದೆಯಲ್ಲ, ಪವಾಡಗಳ ಪುಣ್ಯಕ್ಷೇತ್ರ. ಅದ್ ನಾವು ಪರ್ಸನಲ್ ಆಗಿ ನಾವು ಅನುಭವ ಆದಾಗ್ಲೇ ಅದು ಹೇಳಕ್ಕಾಗೋದು. ಈಗ ಆ ವಿಷಯದಲ್ಲಿ ಅಂದ್ರೆ ನನ್ಗೆ ಆರೋಗ್ಯ ಸಮಸ್ಯೆ ಇತ್ತು ಅವಾಗ ತುಂಬಾ. ಸೊ ಅದೆಲ್ಲ ಅವರು ತಾಯಿ ಮೂಲಕ ನನ್ಗೆ ಎಲ್ಲ ರಿಸಾಲ್ವ್ ಆಯ್ತು. ಒಂದೊಂದೇ ಹೆಜ್ಜೆ ಇಡ್ತಾ ಇವ್ರಿಗೂ ಇಲ್ಲಿ ನಂಬಿಕೆ ಬರಕ್ ಸ್ಟಾರ್ಟ್ ಆಯ್ತು. ಮನೇಲಿರುವಂತ ಪರಿಸ್ಥಿತಿಗಳು ಮತ್ತೆ ನಿಮ್ಮ ಆರೋಗ್ಯ ಒಂದು ಪರಿಸ್ಥಿತಿ ಬದಲಾದಾಗ ಅವ್ರು ನಂಬೋದಕ್ಕೆ ಶುರುವಾಯ್ತು. ಹೌದು. ಅವಾಗೆಲ್ಲ ಹೆಂಗೆ ಅಂದ್ರೆ ಇವ್ರು ಯುಗಾದಿ ಹಬ್ಬದ ದಿನ ನನ್ ಬಲವಂತಕ್ಕೆ ಒಳಗ್ ಬರೋರು, ಬಂದ್ಬಿಟ್ಟು ಹೋಗೋರು ಅಷ್ಟೇ. ಅವ್ರಿಗೆ ಏನಂದ್ರೆ ದೇವ್ರಲ್ಲಿ ಅಂದ್ರೆ ಕಾಯಕವೇ ಕೈಲಾಸ. ನೀನ್ ಏನ್ ಕೆಲಸ ಮಾಡ್ತೀಯ ಅದ್ರಲ್ಲಿ ದೇವ್ರು ನೋಡು ಅಷ್ಟೇ. ಅಲ್ಲಿ ದೇವಸ್ಥಾನಕ್ಕೆ ಹೋಗು, ಆ ಸೇವೆ ಮಾಡು, ಈ ಸೇವೆ ಮಾಡು, ಹಂಗೆಲ್ಲ ಅವ್ರು ಇದ್ದವ್ರೆ ಅಲ್ಲ. ನೀನ್ 4 ಜನಕ್ಕೆ ಒಳ್ಳೇದ್ ಮಾಡು, 4 ಜನಕ್ಕೆ ಸಹಾಯ ಮಾಡು, ಅದ್ರಲ್ಲೇ ನಿಂಗೆ ದೇವ್ರು ಕಾಣ್ತಾನೆ ಅಂತ ನಮ್ದವ್ರು. ಅಂದ್ರೆ ಇವಾಗ್ಲೂ ಅದೇ ಮಾಡ್ತಾ ಇದಾರೆ. ಇಲ್ಲಿ ನಾವ್ ಕೆಲಸ ಮಾಡೋದಿರ್ಬೋದು, ನಾವೆಲ್ಲ ಇಲ್ಲಿ ಭಕ್ತರು ಏನೇನಿದಾರೆ ನಾವೆಲ್ಲ ಒಂದ್ ಕುಟುಂಬದವ್ರ ತರಾನೇ ಇರೋದು. ಒಬ್ರಿಗೊಬ್ರ ಸಹಾಯ ಇದೀವಿ, ಎಲ್ಲ ಮನೆಯವ್ರ ತರಾನೇ ನಡ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ಏನಂದ್ರೆ ಈಗ ನನ್ನ ಹೆಂಡತಿ ಹೇಳಿದಂಗೆ ಕೆಲವು ವಿಚಾರಗಳು ಏನಾಯ್ತು ಅಂದ್ರೆ ವೈಯಕ್ತಿಕವಾಗಿ ಅವಾಗ ನಾನು ಈಗ ಬಂದಾಗ ಕೆಲವು ನನಗೂ ಪರ್ಸನಲ್ ಒಂದು ಏನದು ಫೀಲಿಂಗ್ಸ್ ಇತ್ತು. ಫೀಲಿಂಗ್ಸ್ ಅಂದ್ರೆ ಕೆಲವು ಹೇಳ್ತಾರಲ್ಲ ಮನೋವ್ಯತೆ ಅಂತ ಹೇಳ್ತಾರಲ್ಲ, ಆದ್ರೆ ನನಗೆ ಅದನ್ನ ಕೆಲವು ಏನದು ವೈಯಕ್ತಿಕವಾಗಿ ಹೇಳಕ್ಕಾಗಲ್ಲ, ಬಟ್ ಆದ್ರೂ ಅದು ಒಂದು ಅನುಭವ ಆಗೋದು. ಸೊ ಅದನ್ನ ಹೇಗೆ ನಿವಾರಣೆ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಬಟ್ ಕೆಲವು ಹೇಗಾಯ್ತು ಅಂದ್ರೆ ಈ ಜಾಗಕ್ಕೆ ಬಂದ್ಮೇಲೆ ಎಕ್ಸಾಂಪಲ್ ನಾವು ಈ ಕ್ಷೇತ್ರಕ್ಕೆ ಬಂದಾಗ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ ನಮ್ಮ ತಾಯಿ ಜೊತೆ ಕೂಡ ಬಂದಿದ್ವಿ. ಆ ಟೈಮಲ್ಲಿ ಏನಾಯ್ತು, ಇಲ್ಲಿ ಬಂದಾಗ ಕೆಲವು ಅವ್ರದ್ದಾದ ಒಂದು ನೋವುಗಳನ್ನ ತೋಡ್ಕೊಂಡ್ರು. ಅದನ್ನ ಹಿಂಗೆ ಅಂದ್ರೆ ಕಾಲಕ್ರಮ ಅಮ್ಮನವ್ರು ಯಾವ ತರ ಒಂದು ದಾರಿ ತೋರಿಸಿದ್ರಂದ್ರೆ ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಅಭಿಷೇಕ ಮಾಡಿ, ಆಮೇಲೆ ಏನದು ಅಮಾವಾಸ್ಯೆ ಪೂಜೆ ಮಾಡಿ, ಮತ್ತೆ ಈ ರೀತಿ ಎಲ್ಲ ಒಂದು ಹೇಳ್ದಾದ್ಮೇಲೆ ನಾವು ಅದನ್ನ ಮಾಡಿದ್ವಿ. ಮಾಡಿದ್ಮೇಲೆ ಕೊನೆಗೆ ಏನಾಯ್ತು, ನಮ್ಗೆ ಆ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಯಾವಾಗ ಏನಾಗುತ್ತೆ ಅಂದ್ರೆ ಕೆಲವು ನಮ್ಗೆ ಏನೇ ಒಂದು ರಿಸಲ್ಟ್ಸ್ ಬರೋಕ್ಕೂ ಮುಂಚೆ ನಾವು ಬೇರೆ ರೀತಿನೇ ಮಾತಾಡೋ ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಂಪಲ್ ಈಗ ನನ್ನೇ ಅಂತ ಅನ್ಕೊಳ್ಳಿ, ನಾನು ಏನೋ ಒಂದು ರೀತಿಯಲ್ಲಿ ಇವೆಲ್ಲ ಬುಟ್ಟಾಟಿಕೆ, ಈ ದೇವ್ರು ಬರೋದು, ಆಮೇಲೆ ಅದು ಇದು, ಈಗ ನಾನು ಈ ಕ್ಷೇತ್ರದ ಮುಂದೆ ನಾನು ಹೇಳ್ತೇನೆ. ಯಾಕಂದ್ರೆ ಇದೆಲ್ಲ ಒಂಥರ ಏನೋ ಒಂದು ಇದಕ್ಕೆಂದ್ರೆ ಗೊತ್ತಿರಲ್ಲ. ಸೊ ಈಗ ಅದಕ್ಕೆ ನಾನೇ ಅದಕ್ಕೆ ಎಕ್ಸಾಂಪಲ್, ನಾನು ಲೈವ್ ಎಕ್ಸಾಂಪಲ್. ಅದಕ್ಕೆ ಇಲ್ಲಿ ಪವಾಡಗಳ ಪುಣ್ಯಕ್ಷೇತ್ರ ಅಂತ ಒಂದು ಹೆಸರು ಬರಕ್ಕೆ ಒಂದ್ ರೀತಿಯಲ್ಲಿ ನನಗೆ ನಾನೇ ಪವಾಡ ಅಂತ ನಾನು ಹೇಳ್ಕೋಬಹುದು. ರೀಸನ್ ಇದೆ ಬಿಕಾಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ, ಆ ಟ್ರಾನ್ಸ್ಫಾರ್ಮೇಶನ್ ನನ್ನಲ್ಲಿ ಆಗಿದಂತದ್ದು. ಅದು ನನ್ಗಾಗಿರೋದು ನಿಮ್ಗೆ ಆಗದೇನೂ ಇರ್ಬೋದು, ಅವ್ರಿಗೆ ಆಗದೆ ಇರ್ಬೋದು, ಬೇರೆಯವ್ರಿಗೂ ಆಗದೆ ಇರ್ಬೋದು. ಬಟ್ ಅದು ನನ್ಗೆ ಆದಾಗ ಏನಾಗುತ್ತೆ, ಅನುಭವದ ಮಾತುಗಳು ಏನಾಗುತ್ತೆ, ನಿಮ್ಗೆ ಆ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಏನಾಯ್ತು, ನನ್ಗೆ ಇಲ್ಲಿ ಕೆಲವು ನನ್ಗೆ ಒಂದು ಸಮಸ್ಯೆಗಳು ಮತ್ತೆ ಪರಿಸ್ಥಿತಿಗಳು ಮತ್ತೆ ನನ್ನ ಹೆಂಡತಿಯ ಅನುಭವಿಸಿದಂತ ಕೆಲವು ವೈಯಕ್ತಿಕ ಕಾರಣಗಳೆಲ್ಲ ಏನಾಯ್ತು, ಸ್ಲೋಲಿ ನಮ್ಮ ಭಕ್ತಿ ಮತ್ತು ಸೇವೆಯಿಂದ ಏನಾಯ್ತು, ತಾಯಿ ಒಂದು ದಾರಿ ಮಾಡ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಈ ದಾರಿನ ಏನಾಯ್ತು ಆ ಬೆಳವಣಿಗೆಗೆ ಬಂತು. ಆ ಬೆಳವಣಿಗೆ ಹೆಂಗೆ ಯಾವ ರೀತಿ ಬಂತು ಅಂದ್ರೆ ಕಾಲಕ್ರಮೇಣ ನಾವೇನ್ ಮಾಡಿದ್ವಿ, ಇಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇದೆ, ಇದೇನೋ ಒಂದು ಪವಾಡಗಳು ನಡೀತಾ ಇದೆ ಅಂದಾಗ ಏನಾಯ್ತು, ನನಗೆ ಆ ಒಂದು ಸಮಸ್ಯೆಗಳೆಲ್ಲ ಸಾಲ್ವ್ ಆಗಿ ಸ್ಟಾರ್ಟ್ ಆಯ್ತು. ಈ ಒಂದು ಸೊಲ್ಯೂಷನ್ ಬೇಸಿಸ್ ಮೇಲೆ ನಾನು ಇಲ್ಲಿ ತಾಯಿನ ನಂಬ್ಕೊಂಡು ಈಗ ಅದನ್ನೇ ನನ್ನ ವೈಯಕ್ತಿಕವಾದ ಜೀವನದಲ್ಲಿ ಈಗ ನಂಬ್ತಿರೋ ಬಿಡ್ತೀನಿ. ನಾನು ಅವಾಗ ವರ್ಷಕ್ಕೆ ಒಂದ್ಸಲಿ ಪೂಜೆ ಮಾಡ್ತಾ ಇದ್ದೇನೋ, ಈಗ ಪ್ರತಿನಿತ್ಯ ತಣ್ಣೀರ್ನಲ್ಲಿ ಸ್ನಾನ ಮಾಡದೆ ಪೂಜೆ ಮಾಡದೆ ನಾನು ಈಚೆ ಬರಲ್ಲ. ಅಂತ ಬದಲಾವಣೆ ತಾಯಿ ಮಾಡಿಸ್ಕೊಟ್ಟಿದ್ದಾರೆ. ಸೊ ಪವಾಡ ಅಂತಾನೆ ಅಂತ ಹೇಳ್ಬೋದು. ಇದು ಒಂದು ಪಾಯಿಂಟ್. ಆದ್ರೆ ಇನ್ನು ನೀವು ಮೊದಲನೇ ವಿಚಾರ ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ ಟ್ರೆಜರರ್ ಆಗಿ ಹೇಗೆ ನೇಮಕ ಆದ್ರಿ ಅಂತ. ಸೊ ಆ ಟ್ರೆಜರರ್ ಆಗಕ್ಕೂ ಮುಂಚೆ ನಾನು ಈ ಕೆಲವು ಪೋರ್ಷನ್ಸ್ ಏನೇನು ಹೇಳಿದೆ ನಿಮ್ಗೆ. ಇದಾದ ನಂತರ ಏನಾಯ್ತು, 2017-18 ಆದ ನಂತರ 5ನೇ ವರ್ಷದ ಜಾತ್ರೆ ಅದಾದ ನಂತರ ಏನಾಯ್ತು, ನಾವು ಒಂದು ಕಮಿಟಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಕಮಿಟಿ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ವಿ, ವೈಯಕ್ತಿಕವಾಗಿ ನಮ್ಮ ಈ ದೇವಸ್ಥಾನದ ಅರ್ಚಕರಾದ ಮೂಲ ಅರ್ಚಕರಾದಂತಹ ಲಕ್ಷ್ಮೀ ದೇವಿಯವರು ಮತ್ತು ಅವರ ಯಜಮಾನರು ಮುನ್ರಾಜ್ ಅವರು, ಮತ್ತೆ ಅವರ ಒಂದು ಇಲ್ಲಿ ಒಡನಾಟಗಳಾದಂತಹ ಭಕ್ತಾದಿಗಳು, ರವಿಯವರು ಆಗಿರ್ಬೋದು, ಅನಿ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಸುಮಾರು ಜನ ಇಲ್ಲಿ ಭಕ್ತಾದಿಗಳಿದ್ದಾರೆ, ಮಂಜಣ್ಣ ಅಂತೆಲ್ಲ ಇದ್ದಾರೆ. ಸೊ ಇವರೆಲ್ಲ ಇಲ್ಲಿನ ಒಂದು ಕುಟುಂಬವಾಗಿ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇಲ್ಲಿ ಸೇರಿದಂತ ಜನಗಳವರೆಲ್ಲರೂ. ಸೊ ಇಲ್ಲಿ ಗೆದ್ದಲಪಾಳಿಯಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಜಾಸ್ತಿ ಬೇರೆ ಹಳ್ಳಿಯಿಂದ ಬಂದಂತವ್ರು ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಎಂತ ಅಟ್ರಾಕ್ಟ್ ಆಯ್ತು ಅಂದ್ರೆ ಬಿಕಾಸ್ ಇಲ್ಲಿ ಅವ್ರದ್ದು ಒಂದು ಸೊಲ್ಯೂಷನ್ಸ್ ಮತ್ತೆ ಪ್ರಾಬ್ಲಮ್ಸ್ ಗಳು ಅದಕ್ಕೆಲ್ಲದಕ್ಕೂ ರಿಸಾಲ್ವ್ ಆಗಿ ಸ್ಟಾರ್ಟ್ ಆಯ್ತು. ಅದರಿಂದ ಎಲ್ಲರ ಜನಗಳು ಬಂದು ಸೇರ್ಕೊಂಡು. ಸೊ ಅವಾಗ ಒಂದು ಥಾಟ್ ಬಂತು, ಇದು ಮೂಲತಃ ಏನಿತ್ತು ಅಂದ್ರೆ ಚಿಕ್ಕದು ಒಂದು ಫಸ್ಟ್ ಗುಡಿಸಲು ಇದರಲ್ಲಿ ಇರೋ ತರ ತಾಯಿಯವ್ರು ನಿಲ್ಸಿದ್ರು. ಅವಾಗ ಬರೀ ಯಲ್ಲಮ್ಮ ದೇವ್ರು ಮಾತ್ರ ಇದ್ದಿದ್ದು. ಅವಾಗ ಜೊತೆಗೆ ಮುನೀಶ್ವರ ಅವರು ಕೂಡ ಇದ್ರು. ಅದು ಚಿಕ್ಕ ಒಂದು ಗುಡಿ ಇತ್ತು.
ಆಮೇಲೆ ನಮ್ಗೆ ಒಂದ್ಸಲಿ ಅನಿಸ್ತು ಯಾಕೆ ಏನು ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ಮಾಡಬಾರ್ದು ಅಂತ. ಅವಾಗ ಮೂಲ ಬಂದ್ಬಿಟ್ಟು ನಮ್ಮ ಲಕ್ಷ್ಮೀ ದೇವರು ಒಂದು ಮಾತು ಹೇಳಿದ್ರು, ಇಲ್ಲ ಇದು 100% ಆಗೇ ಆಗುತ್ತೆ, ತಾಯಿ ಒಂದು ಇಚ್ಛೆಯಿಂದ ನಡೆಯುತ್ತೆ ಅಂತ ಒಂದು ಅವ್ರಿಗೊಂದು ಸಂಕಲ್ಪ ಬಂತು. ಸೊ ಆ ಸಂಕಲ್ಪದಿಂದ ಏನಾಯ್ತು, ಎಲ್ಲ ದೃಢ ನಿರ್ಧಾರ ತಗೊಂಡು ಅದು ಒಂದು ಪ್ರಧಾನವಾಗಿ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಆ ರೆಸ್ಪಾನ್ಸಿಬಿಲಿಟಿ ಹೆಂಗಿತ್ತು ಅಂದ್ರೆ, ಬಿಲೀವ್ ಇಟ್ ಆರ್ ನಾಟ್, ಆ ನಂಬಿಕೆ ಹೆಂಗ್ ಬಂತು ಅಂದ್ರೆ, ಅವ್ರು ನನಗೆ ಇದನ್ನ ಜೀರ್ಣೋದ್ಧಾರ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ನಮ್ಗೆಲ್ಲ ಮಾತಾಡಿದಾಗ ನನಗೆ ಪ್ರಧಾನವಾಗಿ ಹೇಳಿದ್ರು ಮಾಡ್ತೀರಾ ಅಂತ, ಪ್ರಯತ್ನ ಪಡ್ತೀವಿ. ಆಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ಮೇ ಬಿ ಒಂದಷ್ಟು ಕಲೆಕ್ಷನ್ ಮಾಡ್ಬಿಟ್ಟು ಒಂದು 50,000 1 ಲಕ್ಷ ಕಲೆಕ್ಷನ್ ಆಗ್ಬೋದು. ಸೊ ನನ್ನ ಕಡೆಯಿಂದ ಎಷ್ಟು ಕೊಟ್ಬಿಟ್ಟು ಜಾಡ್ಕೊಬಿಡೋಣ ಬಿಡಪ್ಪ ಅಂದ್ಬಿಟ್ಟು ನಾನು ಹಂಗೆ ಪ್ಲಾನ್ ಮಾಡ್ಕೊಬಿಟ್ಟೆ. ನನಗೆ ಅಷ್ಟು ಇನ್ನೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅನುಭವದ ಮಾತುಗಳು ಬೇರೆ ತರ ಇದ್ರು ಕೂಡ ನಾನು ಕಂಪ್ಲೀಟ್ ಆಗಿ ಸೇವೆಯಿಂದ ಸಲ್ಲಿಸ್ತಾ ಇರಲಿಲ್ಲ. ಅಂದ್ರೆ ಡೈವರ್ಟ್ ಆಗಿಲ್ಲ, ಬಟ್ ಸೇವೆ ಮಾಡ್ತಿದ್ವಿ. ಆ ಟೈಮು ನಮ್ಗೆ ಅವಾಗ ಸಿಗ್ತಿಲ್ಲ, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಬಂದು ಆತರ ಮಾಡಕ್ ಆಗಿರ್ಲಿಲ್ಲ ಅವಾಗ. ಸೊ ಅವಾಗ ಏನ್ ಮಾಡಿದೆ, ಸರಿ ಅಮ್ಮನವ್ರು ಹೇಳಿದಾರಲ್ಲ ಒಂದು ಮಾತು, ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಷಯ ಸುಮ್ಮನೆ ಒಂದು ಸ್ಟೆಪ್ ಒಂದು ಬಿಲ್ ಎಲ್ಲ ರೆಡಿ ಮಾಡ್ಬಿಟ್ಟು ನನ್ನ ನಿಮ್ಮಂತ ಬಂಧು ಮತ್ತೆ ಸ್ನೇಹಿತರ ಬಳಗಕ್ಕೆ ಏನ್ ಮಾಡಿದೆ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ನಂಬಲೇಬೇಕು ಆತರ ಆಗೋದು. ಹೆಂಗಂದ್ರೆ ನಾನು ಯೋಚನೆ ಮಾಡಿದ ಒಂದು 50,000 ಅಂತ, ತಾಯಿ ಕಲೆಕ್ಷನ್ ಸಿಂಗಿಂಗ್ ಮಾಡ್ತಿದ್ರೆ ಬಂಧು ಮಿತ್ರರು ಫ್ರೆಂಡ್ಸ್ ಗಳಿಂದ ಈ ತರ ನಿಮ್ಮಂತ ಎಲ್ಲಾ ಸ್ನೇಹಿತರುಗಳಿಂದ ನಾನು ಎಲ್ಲರೂ ಜಸ್ಟ್ ಒಂದು ಮೆಸೇಜ್ ಕಳಿಸಿದೆ. ಮೆಸೇಜ್ ಕಳಿಸಿ ಕೇವಲ 8 ತಿಂಗಳೊಳಗೆ ನೀವು ನಂಬ್ತಿರೋ ಬಿಡ್ತಿರೋ 17 ಲಕ್ಷ, ತಾಯಿ 17 ಲಕ್ಷ, ಬಿಗ್ ಅಮೌಂಟ್, ಇಟ್ಸ್ ಬಿಗ್ ಅಮೌಂಟ್. ಅದು ನಮ್ಗೆ ತಾಯಿ ಒಂದೊಂದೇ, ಅದು ನನಗೆ ನಂಬಕ್ಕೂ ಈಗಲೂ ಕಷ್ಟ. ನಾನು ಅನ್ಕೊಂಡಿದ್ದು 50,000, ತಾಯಿ ತೋರಿಸಿದ್ದು ಅದ್ರ 10-12 ಪಟ್ಟು 12-13 ಟೈಮ್ಸ್ ಅದನ್ನ ಮಾಡಿಸ್ಬಿಟ್ಟು ಕ್ಷೇತ್ರ ಅಭಿವೃದ್ಧಿ ಮಾಡ್ಸಕ್ಕೆ ಇದು ಮಾಡೋದು. ಅದ್ರ ಜೊತೆಗೆ ನಂದು ಒಂದೇ ಪ್ರಧಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಜೊತೆಗೆ ಎಲ್ಲಾರು ಕೈ ಹಿಡಿಸೋದು. ಬಟ್ ಪ್ರಧಾನವಾಗಿ ನಮಗೆ ನಾನ್ ಅಂದ್ಕೊಳ್ದಿರೋನ್ನ ತಾಯಿ ಹೇಳೋರು, ಇಲ್ಲ ನಿನ್ ಕೈಲಿ ಆಗುತ್ತೆ, ಮಾಡು, ಪ್ರಯತ್ನ ಪಡು ಅಂತ ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಯ್ತು, ಎಲ್ಲ ನನ್ನ ಸ್ನೇಹಿತರು ನಾನು ಆಕ್ಚುಲಿ ಯಾರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ಎಲ್ಲಾ ಭಕ್ತಾದಿಗಳಿಗೂ ನಾನು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಸೊ ಅವರ ಒಂದು ಸಹಾಯ ಹಸ್ತದಿಂದ ಏನಾಯ್ತು, ಈ ಕ್ಷೇತ್ರನ ಅಭಿವೃದ್ಧಿ ಮಾಡಕ್ಕೆ ನಮ್ಮೊಂದು ಇದಾಯ್ತು. ಅವಾಗ ಏನ್ ಮಾಡಿದ್ರು, ಲಕ್ಷ್ಮೀ ದೇವರು ಸರಿ ಇದಕ್ಕೊಂದು ಕಮಿಟಿ ಮಾಡ್ಬೇಕು ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು. ಸೊ ಆ ಕಮಿಟಿಗೆ ಒಂದು ಮೆಂಬರ್ಸ್ ಮಾಡೋಣ ಅಂತ ಹೇಳಿ ನಾವು ಈಗ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ನವದುರ್ಗಾ ದೇವಿ ಸೇವಾಭಿವೃದ್ಧಿ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದೀವಿ. ಅದ್ರಲ್ಲಿ ಈಗ ಒಂದು 15 ಜನ ಟ್ರಸ್ಟ್ ಮೆಂಬರ್ಸ್ ಇದ್ದೀವಿ. ಸೊ ಅದ್ರ ಜೊತೆಗೆ ನಾವು ಅದರಲ್ಲಿ ಒಬ್ಬೊಬ್ಬರಿಗೆ ಅಂತ ಒಂದೊಂದು ಸದಸ್ಯರಾಗಿ ನೇಮಕ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಈಗ ನಾನು ಟ್ರೆಜರರ್ ಆಗಿ ಇದು ಮಾಡ್ತಾ ಇದ್ದೀನಿ, ಮತ್ತು ಇವರು ಜನರಲ್ ಸೆಕ್ರೆಟರಿ ಆಗಿ ನೇಮಕ ಆಗಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ನಾನು ಮಾತಾಡ್ತಿದ್ದಾರೆ, ಈಗ 2014 ನೀವು ಕಾರ್ಯನ ದೇವಸ್ಥಾನ ಕಟ್ಟೋ ಕಾರ್ಯನ ಶುರು ಮಾಡ್ತೀವಿ. 2024 ಕಂಪ್ಲೀಟ್ ಮಾಡುವಂತ ಒಂದು ಕೊಟ್ಟಿದೆ. ಸೊ ಈ ಒಂದು 10 ವರ್ಷದ ಒಂದು ಸುದೀರ್ಘದ ಒಂದು ಕಾಲವನ್ನ ತಗೊಂಡಿದೆ ಒಂದು ದೇವಸ್ಥಾನ ಒಂದು ಉದಯ ಆಗುತ್ತೆ. ಸೊ ಈ ಒಂದು ಟೈಮ್ ಒಂದು ಸ್ಟ್ರಗಲ್ ಯಾವ ತರ ಇತ್ತು ಅಂತ ಸರ್, ಅದು ನಾನು ಕಂಪ್ಲೀಟ್ ಆಗಿ ನನ್ನ ಆನ್ಸರ್ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಏನಕ್ಕೆ ಅಂದ್ರೆ ಕಷ್ಟ ಆಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಾಗ 2014 ಈ ಕ್ಷೇತ್ರದಲ್ಲಿ ಚಿಕ್ಕ ಗುಡಿಸಲಾಗಿ ಯಲ್ಲಮ್ಮನವರು ಒಂದು ಗುಡಿಯಲ್ಲಿದ್ದಾಗ ಅಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು 5 ವರ್ಷ ಅದಾದ ನಂತರ ಏನಾಯ್ತು, ಒಂದ್ ಸ್ವಲ್ಪ ಇಟ್ಟಿಗೆಯಲ್ಲಿ ಸ್ವಲ್ಪ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಫರ್ದರ್ ಡೆವಲಪ್ಮೆಂಟ್ ಮಾಡಿಸಿದ್ರು. ಆ ಡೆವಲಪ್ಮೆಂಟ್ ಹೆಂಗಾಯ್ತು ಅಂದ್ರೆ, ಆಗ ಇಲ್ಲಿ ಗೊತ್ತರ ಇದೊಂದು ರಿಮೋಟ್ ಪ್ಲೇಸ್ ಇದೆ, ಆಕ್ಚುಲಿ ಕಂಪ್ಲೀಟ್ಲಿ ರಿಮೋಟ್ ಏರಿಯಾ ಇದು, ವಿಲೇಜ್ ಇದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಅರ್ಬನ್, ಈಗ ಘಾಟಿ ಸುಬ್ರಹ್ಮಣ್ಯ ತರ ಅರ್ಬನ್ ಅಥವಾ ಟೌನ್ ಆತರ ಜಾಗ ಅಲ್ಲ, ಇದು ಸ್ಲೈಟ್ಲಿ ರಿಮೋಟ್ ಪ್ಲೇಸ್ ಇದು. ಸೊ ಇಲ್ಲಿ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ, ಇಲ್ಲಿ ಈ ತರದ ಒಂದು ಕ್ಷೇತ್ರ ಇದೆ, ಇಲ್ಲೊಂದು ಪವಾಡಗಳು ನಡೆಯುತ್ತೆ, ಇಲ್ಲೊಂದು ಅರ್ಕೆಗಳನ್ನ ತೀರ್ಸಿದ್ರೆ ಏನೋ ಒಂದು ಸೇವೆ ಸಲ್ಲಿಸಿದ್ರೆ ಭಕ್ತಾದಿಗಳಿಗೆ ಅವರ ಸೇವೆಗಳು ನೆರವೇರುತ್ತೆ ಅಂತ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಸೊ ಕಾಲಕ್ರಮೇಣ ನಾವು ನಮ್ಮಂತ ಭಕ್ತಾದಿಗಳು ಬಂದು ಸೇವೆ ಸಲ್ಲ ಸ್ಟಾರ್ಟ್ ಮಾಡಿದಾಗ ಏನಾಯ್ತು, ಆಗ ಒಬ್ಬೊಬ್ಬರೇ ಕೈ ಜೋಡಿಸೋಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಎಸ್ಪೆಷಲಿ ಲಕ್ಷ್ಮೀ ದೇವರು ತುಂಬಾ ಸ್ವಇಚ್ಛೆಯಿಂದ ಸ್ವಯಾರ್ಥ ಸೇವೆ ಅಂದ್ರೆ ಸ್ವಾರ್ಥ ಇಲ್ದೇನೆ ಅವ್ರು ಈ ಜಾಗನ, ಎಸ್ಪೆಷಲಿ ಈ ಜಾಗ ಏನಿದೆ ಆಕ್ಚುಲಿ ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಜಾಗ ಇದು. ಆದ್ರೂ ಅವ್ರು ಏನ್ ಮಾಡಿದ್ರು, ಈ ದೇವಸ್ಥಾನಕ್ಕೋಸ್ಕರ ಅವರು ಅವ್ರದೇ ಆದಂತ ಒಂದು ಜಾಗ ಇಷ್ಟು ಕುಂಟೆ ಅನ್ನೋದನ್ನ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಇದು ಅವ್ರದ್ದು ನಿಸ್ವಾರ್ಥ ಸೇವೆ ಅಂತಾನು ಕೂಡ ಹೇಳ್ಬೋದು. ಕಂಪ್ಲೀಟ್ಲಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿದೆ ದೇವಸ್ಥಾನ ರಿಜಿಸ್ಟ್ರಲ್ಲಿ, ಟ್ರಸ್ಟ್ ಅಷ್ಟೇ ಎಲ್ಲಾದ್ರೂ ರಿಜಿಸ್ಟರ್ ಆಗಿದೆ. ಸೊ ಅದಾದ್ರೆ 2019 ಒಂದು ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ವಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಮುಂದೆ ಈಗ ದುರ್ಗಮ್ಮ ದೇವಿಗೆ ಇದೊಂದು ಟ್ರಸ್ಟ್ ಇದು ಶೆಡ್ ಹಾಕಿದ್ವಲ್ಲ, ಇದೇ ತರ ಅಲ್ಲಿ ಒಂದು ಶೀಟ್ ಹಾಕ್ಬಿಟ್ಟು ಒಂದು ಮಾಡ್ಕೊಂಡಿದ್ವಿ. ಅದಾದ ನಂತರ ಏನಾಯ್ತು, ಕಾಲಕ್ರಮೇಣ ವರ್ಡ್ ಆಫ್ ಮೌತ್ ಅಂತ ಕರೀತಾರಲ್ಲ, ಸೊ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರ ಆಗಿ ಸ್ಟಾರ್ಟ್ ಆಗಿ ಭಕ್ತಾದಿಗಳೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದ ನಂತರ ನಾವು ದೃಢ ನಿರ್ಧಾರ ಏನು ಅಂದ್ರೆ, ತಾಯಿ ಸಂಕಲ್ಪದಿಂದ ಅವ್ರು ಮಾಡ್ರಪ್ಪ ನಾನು ಜೊತೆಗಿದ್ದೀನಿ ಅಂತ ಯಾವ ಧೈರ್ಯ ಮತ್ತೆ ಹುಮ್ಮಸ್ಸು ತುಂಬಿದ್ರು ನಮ್ಗೆ. ಅದರಿಂದ ಏನಾಗುತ್ತೆ, ಧೈರ್ಯವಾಗಿ ಮಾಡಿ 2023 ಡಿಸೆಂಬರ್ ನಲ್ಲಿ ನಾವು ಏನ್ ಮಾಡಿದ್ವಿ, ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಮುಗಿಸ್ಕೊಂಡ್ವಿ. ಸೊ 2023 ಡಿಸೆಂಬರ್ ಜೀರ್ಣೋದ್ಧಾರ ಮಾಡಿ 2024 ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವ ಮಾಡಿದ್ವಿ. ಸೊ ಈ ಟ್ರಾನ್ಸ್ಫಾರ್ಮೇಶನ್ 2014 2024 ಆಯ್ತು. ಬಂದಂತ ಭಕ್ತರು ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಅನೇಕ ವಿಧವಾದ ಪೂಜೆಗಳನ್ನು ಹಾಗೂ ತಮ್ಮ ಹರಕೆಗಳನ್ನು ಈಡೇರಿಸುವ ಮೂಲಕ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ನಮ್ಮದು ಮೂಚಮನಹಳ್ಳಿ ಗ್ರಾಮ, ತುರುವನಹಳ್ಳಿ. ನಮ್ಮ ತುರುವನಹಳ್ಳಿಯಾಗಿ ಇದ್ವಿ.
ತುರುನಳ್ಳಿಗ ಈ ಮಗನ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಸಿಕ್ಕದಾಗ ಗುಡಿ ಇತ್ತು. ಆ ಗುಡಿ ಇದ್ರೆ ಈ ಅಮ್ಮನಿಗೆ ಕನಸಿನಾಗ ಬಂದು ಹೇಳಿದ್ಲಂತೆ, ಹಿಂಗೆ ಮಾಡಬೇಕು, ಕ್ಷೇತ್ರ ಕಟ್ಟಬೇಕು ಅಂತ. ನನಗೆ ಹೇಳಿದ್ರು, ಮಗ ಹಿಂಗೆ ಕಟ್ಟಬೇಕಪ್ಪ, ಹಿಂಗೆ ಮಾಡಬೇಕು ಅಂತ. ಎಲ್ಲಮ್ಮ ನನಗೆ ಮಚ್ಚನಹಳ್ಳಿ ಮಾರಿಯಮ್ಮನವಳೆ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಬರೋಲ್ಲ ಅಂದೆ. ಬರೋಲ್ಲ ಅಂದಮೇಲೆ 4 ಜೀವದಾನ ಮನೆಗೆ ಹೋಗಿತ್ತು. ಮನೆ ಮಕ್ಕಳನ್ನೆಲ್ಲ ಮಲಗಿಸಿಬಿಟ್ರು. ತಿರುಗಿ ಬಂದು ಇಲ್ಲಿ ಏನೋ ಹಿಂಗಾಯ್ತಮ್ಮ ಅಂತ ಮಗನ ಕೇಳಿದೆ. ಅಪ್ಪ ಇಲ್ಲಿ ದೊಡ್ಡ ಕಲ್ಲು ಉಣಿಸು, ಫಸ್ಟು ನಿಮ್ಮದೇ ಆರತಿ ಬರಬೇಕು, ನಿಮ್ಮದೇ ದೊಡ್ಡ ಕಲ್ಲು ಉಣಿಸಿ, ಮರಿ ನಿಮ್ಮದೇ ಬೇಕು, ಎಲ್ಲ ಪರಿಹಾರ ಆಗ್ತದೆ ಅಂತ ಮಗ ಹೇಳ್ತು. ಹೇಳಿದ ತಕ್ಷಣ ನಾವೆಲ್ಲ ಮಾಡಿದ್ವಿ. ನಮ್ಗೆ ಆಯುಷ್ಪೂರ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಳೆ ಈ ಅಮ್ಮ. ನನ್ನ ಹೆಸರು ಮೀನಾ ಅಂತ. ನಾವು ಡಿ ಕ್ರಾಸಿಂದ ಬಂದಿದ್ದೀವಿ. ನಮ್ಮ ಅತ್ತೆಯವರಿಗೆ ಆರೋಗ್ಯದಲ್ಲಿ ಏರುಪೇರು ಇತ್ತು. ಇಲ್ಲೇ ಭಕ್ತಾದಿಗಳು ಬರೋರು ನಮ್ಮ ಹತ್ರಕ್ಕೆ ಬಂದರು, ಇಲ್ಲಿ ದೇವಸ್ಥಾನ ಇದೆ, ಇದ್ರ ಹತ್ರ ಹೋಗೋಣ ಅಂತ ಬಂದು ಇಲ್ಲಿ ಅಮ್ಮನವರಿಗೆ ಕೇಳಿಕೊಂಡು, ಮತ್ತು ಹರಕೆ ಏನೋ ಇತ್ತಂತೆ, ಅವ್ರಿಗೇನೋ ಇದಾಗಿತ್ತು, ಹೊಟ್ಟೆಗೆ ಇದಾಗಿತ್ತು ಅಂತ ಹರಕೆ ಎಲ್ಲ ಒಂದು 3-4 ಸಲ ನೆರವೇರಿಸಿದ್ವಿ. ಅವ್ರು ಚೆನ್ನಾಗಿದ್ದಾರೆ ಈಗ. ನನ್ನ ಮಗನಿಗೂ ನನ್ನ ಮಗಳಿಗೂ ಹಿಂದಿಂದೇನೆ ಹುಷಾರಿಲ್ದಂಗೆ ಆಯಿತು. ಅವ್ರನ್ನೂ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಅಮ್ಮನವ್ರ ಇದರಲ್ಲಿ ತಡೆ ಕಾರ್ಯಕ್ರಮ ಅಂತ ಇದೆ, ಅದನ್ನ ಮಾಡಿಸ್ತೀವಿ. ಅದನ್ನ ಮಾಡಿಸಿದ್ಮೇಲೆ ಇಲ್ಲಿ ಇದು ತಾಯ್ತಾ ಅದೆಲ್ಲ ಕಟ್ತಾರೆ ದಾರ. ಅದರಿಂದ ಅವರಿಗೆ ದೇವಿ ಒಳ್ಳೇದು ಮಾಡಿದೆ. ಅದರಿಂದ ನಾವು ಬಂದು ನಮ್ಮ ಮನಸ್ಸಿಗೆ ಖುಷಿ ಆಗೋವರೆಗೂ ನೋಡಿಕೊಂಡು ಇಲ್ಲೇ ಇದ್ದು ಅವ್ರ ಸೇವೆ ಮಾಡಿಕೊಂಡು, ಏನಾದರೂ ನಿಮಗೂ ಸಮಸ್ಯೆ ಇದ್ರೆ ಅವ್ರ ಏನು ಸಮಸ್ಯೆ ಇದೆಯೋ ಅದು ಬಂದು ಇಲ್ಲಿ ಅಮ್ಮನವ್ರ ಹತ್ರ ಹೇಳ್ಕೊಡಿ, ನಿಮಗೂ ಪರಿಹಾರ ಸಿಗುತ್ತೆ. ಸರ್, ನನ್ನ ಹೆಸರು ಪ್ರತಾಪ. ನಮ್ಮ ತಾಯಿಯವರು ಕರ್ಕೊಂಬಂದ್ರು. ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ನಮ್ಮ ತಂದೆಯವರು ಡ್ರಿಂಕ್ಸ್ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಇಲ್ಲಿ ಕರ್ಕೊಂಬಂದ್ರು. ಒಂದ್ ತಿಂಗಳು ಹಂಗೆ ಇದ್ದೆ. ಆಮೇಲೆ ಓದ್ತಾ ಹಂಗೆ ಇದು ಕಮ್ಮಿ ಆಗ್ತಾ ಬಂತು. ಒಂದ್ಸರಿ ಹಂಗೆ ಸಡನ್ನು ಬಿಟ್ರು. ನಮ್ಮ ತಾಯಿಯವರು ಎಲ್ಲಮ್ಮವರು, ನಾವು ನಮ್ಮದು ಎಲ್ಲಮ್ಮನ್ನೇ. ಅಯ್ಯಮ್ಮ ನಮ್ಮ ಮನೆ ದೇವರು, ಆಯಮ್ಮನ್ನೇ ನಂಬ್ತೀವಿ ನಾವು. ಇನ್ನೇನು ಹೆಚ್ಚಾಗಿ ಇದು ಮಾಡಲ್ಲ. ಅದಕ್ಕೋಸ್ಕರ ಆಯಮ್ಮವ್ರು ಇದ್ ಮಾಡಿದ್ರು. ನಮ್ಮ ತಾಯಿಯವ್ರಿಗೆ ಕೈ ಇದಕ್ಕಿದ್ದಂಗೆ ಇದಾಗೋಯ್ತು ನೋಡಿ. ಡಾಕ್ಟರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಕ್ಕೆ ಕೈ ತೆಗಿಬೇಕು ಅಂದ್ರು. 5 ಲಕ್ಷ ಆಗುತ್ತೆ ಅಂದ್ರು. 1 ರೂಪಾಯಿ ಬಿಡು ಕಾಸು ಇರಲಿಲ್ಲ ನಮ್ಮ ಹತ್ರ, ಬಡವರು. 5 ಲಕ್ಷ ಆಗುತ್ತೆ ಅಂದ್ರು. ಅಮ್ಮನ್ ಬಂದ್ ಕೇಳ್ದೆ. ಇನ್ನೂ ಒಂದ್ಸರಿ 2-3 ಸರಿ ನೋಡ್ಸಪ್ಪ, ಆಮೇಲೆ ಹೇಳ್ತೀವಿ ಅಂದ್ರು. ಸರಿ ಅನ್ಬಿಟ್ಟು ಹೋಗಿ ತೋರ್ಸಿದಕ್ಕ ಹಂಗಂತ ಇದ್ದಂಗೆ ಅಮ್ಮ ಹಿಂಗಂದ ಹೇಳ್ತಾ ಇದಾರೆ ಅಂದ. ಅಪ್ಪ ಅನ್ನ ತಿನ್ನಂಗೆ, ನನ್ಗೆ ಹಾರ ಹಾಕಂಗೆ, ಬಳೆ ಹಾಕಂಗೆ ಮಾಡ್ಕೊಡ್ತೀನಪ್ಪ, ಆಯಮ್ಮ ಕೆಲಸ ಮಾಡಕ್ಕಾಗಲ್ಲ ಅಂದ್ರು. ಮಾಡ್ಕೊಟ್ರು. ತುಂಬಾ ಅನುಕೂಲ ಆಯ್ತು. ಗಾಯತ್ರಮ್ಮ, ನಮ್ಗೆ ಹೆಣ್ಣು ಒಂದ್ 3 ತಿಂಗಳು ಮದುವೆ ಆಯ್ತು ಸರ್. ತಂಡೆ ಬಾಯಿಗೆ ಮಾಡಿದ್ವಿ. 3 ತಿಂಗಳಾಗಿತ್ತು. 3 ತಿಂಗಳಾದ್ಮೇಲೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಗರ್ಭಕೋಶನೇ ತೆಗಿಬೇಕು ಅಂದ್ರೆ. ಆಮೇಲೆ ನಾವು ಹತ್ಕೊಂಡು ಕೆಲ್ಸಕ್ಕೆ ಹೋಗಿದ್ವಿ ಸರ್. ನಾವು ನಾನು ಪಕ್ಕದಲ್ಲಿ ಇಲ್ಲಿ ಹೇಳ್ದೆ, ಅಮ್ಮ ಹಿಂಗ ಆಗೈತೆ ನನ್ನ ಮಗುಗೆ ಗರ್ಭಕೋಶನೇ ತೆಗಿಬೇಕು ಅಂತಾರೆ, ಇರೋದು ಒಬ್ಬ ಮಗಳು ಅಂತ ನಾನು ಹತ್ಕೊಂಡೆ. ಅಲ್ಲಿ ಅವ್ರು ಹೇಳಿದ್ರು, ಬಂದಿದ್ರು, ಅವ್ರ ಪರಿಚಯ ಇದ್ರು. ಇಲ್ಲಿ ಎಲ್ಲಮ್ಮನ ದೇವಸ್ಥಾನ ಹತ್ರಕ್ಕೆ ಹೋಗು ಅಂದ್ರು. ನಾನು ಅವಾಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಬೇವನಹಳ್ಳಿಗೆ ಹೋಗಿ ನಮ್ಮ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟೆ ಸರ್. ಕರ್ಕೊಂಡ್ಬಂದು ಆಮೇಲೆ ಇಲ್ಲಿ ಬಂದೆ. ಅಮ್ಮ ಹೇಳ್ತು, ಆಮೇಲೆ 3 ವಾರ ಅಭಿಷೇಕ ಮಾಡ್ಸು, ನನ್ಗೆ ಸರಾಗ್ತೈತಿ ಅಂತ ಹೇಳಿದ್ರು. 3 ವಾರ ಬಂದು ಅಭಿಷೇಕ ಮಾಡಿಸ್ದೆ. ಆಮೇಲೆ ಕಳ್ಸು, ಊರಿಗೆ ಕಳ್ಸು, ಏನ್ ಆಗಲ್ಲ, ನಾನು ಇದ್ದೀನಿ ಅಂದ್ರ ಅಮ್ಮ. ಆಮೇಲೆ ಹಾಸ್ಪಿಟ್ಲ್ ತೋರಿಸ್ದೆ, ಏನು ಇಲ್ಲ, ಗರ್ಭಕೋಶ ಚೆನ್ನಾಗೈತೆ, ಮಗು ಚೆನ್ನಾಗೈತೆ ಅಂದ್ರು. ನನ್ನ ಹೆಸರು ಗಂಗಾ ಅಂತ. ನಮ್ಗೆ ತುಂಬಾ ಸಮಸ್ಯೆ ಇತ್ತು. ನನ್ನ ಮೈದಂಗೆ ಆಕ್ಸಿಡೆಂಟ್ ಆಗಿತ್ತು. ಆಗ ಅಲ್ಲಿ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳಿದ್ರು. ನಮ್ಮ ಮಾವ ತಗೊಂಡೋಗ್ರಿ ಮಣ್ಣು ಮಾಡಾಕ್ಬಿಡೋಣ ಅಂತ ಹೇಳಿದ್ರು. ಆಗ ನಾವು 1 ತಿಂಗಳಿದ್ವಿ ಆಸ್ಪತ್ರೆಯಲ್ಲಿ, ವಿಕ್ಟೋರಿಯಾದಲ್ಲಿ. ಅಲ್ಲಿ ಏನು ಸ್ವಲ್ಪನೂ ಇದಾಗ್ಲಿಲ್ಲ. ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ, ತುಂಬಾ ಏಟಾಗಿತ್ತು. ಅದಕ್ಕೆ ತಿರ್ಗಿ ಊರಲ್ಲಿ ಹಾಕೊಂಡ್ಬಂದ್ಬಿಟ್ವಿ. ಊರಲ್ಲಿ ಹಾಕೊಂಡ್ಬಂದ್ರು ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ, ಯಾರು ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಹಿಂಗೆ ನಮ್ಮ ಅತ್ತೆಯವ್ರು ಇಲ್ಲಿ ಬರ್ತಾ ಇದ್ರು. ಅಲ್ಲಿ 10 ವರ್ಷ ಆಯ್ತು. ನಮ್ಮ ಅತ್ತೆಯವರು ಬರ್ತಾ ಅವ್ರು ಹೇಳಿದ್ರು, ಈ ತರ ಅಲ್ಲಿ ಹೋಗೋಣ, ಅಲ್ಲಿ ಹೋದ್ರೆ ಸ್ವಲ್ಪ ಇದಾಗ್ಬೋದು, ಇಂಪ್ರೂವ್ ಆಗ್ಬೋದು ಅಂತ ಹೇಳಿದಕ್ಕೆ ಅವ್ರನ್ನ ಕೇಳಿ ನಮ್ಮ ಅತ್ತೆಯವರು ಬರ್ತಾ ಇದ್ರು. ಅವಾಗ ಬರ್ತಾ ಇದ್ರು. ಆಮೇಲೆ ನಾವು ಬಂದ್ವಿ. ಫಸ್ಟ್ ಟೈಮ್ ಅವಾಗಲೇ ಬಂದಿದ್ದೆ, ಯಾವತ್ತೂ ಬಂದಿರ್ಲಿಲ್ಲ ಇಷ್ಟು. ಅವಾಗ ಫಸ್ಟ್ ನಾವು ಇವ್ರಿಗೆ ಬಂದು 15 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ಇಲ್ಲಿ ದೇವಸ್ಥಾನ ಇದಾಗಿದ್ದು. ಅಭಿಷೇಕ ಮಾಡಿಸ್ರಿ,
ಏನು ಇದಾಗಲ್ಲ ಅಂತ 3 ವಾರ ಬಂದು ಅಭಿಷೇಕ ಎಲ್ಲ ಮಾಡಿಸಿ ಭಂಡಾರ ಇಡ್ತಾ ಚೆನ್ನಾಗಿ ಇಂಪ್ರೂವ್ ಆದ್ರು. ಮೈ ಮೇಲೆ ಪ್ರಜ್ಞೆನೇ ಇರ್ಲಿಲ್ಲ. ಆತರ ಇದ್ದವರು ಅಮ್ಮನ್ ಭಂಡಾರ ಇಡ್ತಾನೆ ಎಲ್ಲಾ ಇಂಪ್ರೂವ್ ಆಗೋದು, ಚೆನ್ನಾಗಿ ಓಡಾಡ್ತಿರ್ಲಿಲ್ಲ, ಅದು ಚೆನ್ನಾಗಿದ್ದಾದ್ರು. ನಾವು ಮಾತ್ರ ಯಾವಾಗ ನಾವು ಬರ್ಬೇಕು ಅನ್ಸಿದ್ರೆ ಅವಾಗ ಬರ್ತೀವಿ. ಸಾಯಂಕಾಲ ಆಗ್ಲಿ ಬರ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ ನಾವಿರಲ್ಲ. ಸಾಯಂಕಾಲ ಆಗ್ಲಿ ಬಂದು ನಾವು ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ. ನಾವಿರೋ ಗಂಟ ಈ ಅಮ್ಮನ್ ಮಾತ್ರ ಮರೆಯಲ್ಲ ನಾವು. ನಮ್ಗೆ ಅಮ್ಮನೇ ಕಾಪಾಡಿರೋ ಚೆನ್ನಾಗಿ. ಇಲ್ಲಿ ಪರಿಹಾರ ಕೇಳಕ್ ಬಂದಾಗ ಏನಾದ್ರು ದುಡ್ಡು ಕಾಸು ಕೇಳೋದಾಗಿರ್ಬೋದು ಅಥವಾ ಏನಾದ್ರು ಕಾಣಿಕೆ ಕೊಡೋದಾಗಿ ಏನಾದ್ರು ಕೇಳ್ತಿದ್ರ ಹೆಂಗೆ ಅಂತ? ಇಲ್ಲಿ ಮಾತ್ರ ಆತರ ಏನು ಇಲ್ಲ ಸರ್, ನಮ್ಮಿದೆ ಅಷ್ಟೇ. ನಾವು ಏನಾದ್ರು ಅರ್ಕೆ ಮಾಡ್ಕೊಳ್ರಿ ಅಂತಾರೆ, ಅದನ್ನ ಅವ್ರು ಪೂಜಾರಮ್ಮ ಹೇಳ್ದಾಗ ನಾವ್ ಅದನ್ನ ತೀರ್ಸಿ ಇದ್ ಮಾಡಿದ್ರೆ ನಮ್ ದೇವ್ರೆಲ್ಲ ಅನುಕೂಲ ಮಾಡುತ್ತೆ. ಇಲ್ಲಿ ಮಾತ್ರ ನಾವ್ ಆತರ ಏನು ಇದ್ ಮಾಡಿ ಕುತ್ರ ಮನೆಯಲ್ಲೇ ಬಂದೇ ಹೇಳ್ಬೇಕು ಅಂತಿರ್ಲಿಲ್ಲ. ಬಂದು ಸುಮ್ಮನೆ ಹಿಂಗೆ ಕುತ್ಕೊಂಡು ಧ್ಯಾನದಲ್ಲಿದ್ದಾಗ ಅವರಲ್ಲಿ ಕಷ್ಟ ಆಗ್ಬೋದು, ಅವ್ರ ಸುಖ ಆಗ್ಬೋದು, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಲೂ ಸಹ ನನಗೆ ಗೊತ್ತಾಗುತ್ತೆ.